ಬೇಗನೆ ಆಚೆ ಕಡೆ ಬನ್ನಿ ಸರ್. ಈಗ ಅವತ್ತು ಅದೇ ಅಸ್ಟ್ರಾಲಜರು ಎಸ್.ಎಂ. ಕೃಷ್ಣರವ್ರನ್ನ ರಾಜ್ಯಸಭೆ ಮಾಡ್ಬೇಕಾದ್ರೆ ಅವ್ರು ಗೈಡ್ ಮಾಡಿದ್ರು. PCC ಟ್ರೈನ್ ಆಗ್ಬೇಕಾದ್ರು ಗೈಡ್ ಮಾಡಿದ್ರು, ಅವರೇ ಮಾಡಿದ್ರು. ಆವತ್ತಿನ ಕಾಲದಲ್ಲಿ ನಾನು ಏನು ಇಲ್ಲದೆ ಹೋದಾಗೆ ನನಗೆ ನಾ ಇನ್ನ ಮಂತ್ರಿನೇ ಇರಲಿಲ್ಲ, MLA ಇರಲಿಲ್ಲ. ನೀನು ಇಷ್ಟು ವರ್ಷ MLA ಆಯ್ತೀಯಾ, ತಿರ್ಗಾ ಮಂತ್ರಿನೂ ಆಯ್ತೀಯಾ, ನಿನ್ ಟಿಕೆಟ್ ಸಿಗಲ್ಲ ಅಂತಾನೂ ಹೇಳಿದ್ರು. ನಾನು ಮಂತ್ರಿ ಆಗಿದ್ದಾಗೆ ನಿಂಗೆ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಿದ್ರು. ಹಾಗೂ ಹೇಳಿದ್ದಾರೆ ಈ ರಾಜ್ಯದಲ್ಲಿ ನನಗೆ ಯಾವ್ದು ಏನೇನು ಸ್ಥಾನ ಸಿಕ್ಕಿದೆ ಅಂತಾನೂ ಹೇಳಿದ್ದಾರೆ. ನಾನು ಈಗ ಅದನ್ನ ಚರ್ಚೆ ಮಾಡೋದು ನಾನು ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಪರ್ಸನಲ್ ಆಗಿ ಮಾತಾಡೋಣ, ಅದನ್ನ ಆಮೇಲೆ ರೂಮಲ್ಲಿ ಮಾತಾಡೋಣ. ನೀವು ದಯವಿಟ್ಟು ಪರ್ಸನಲ್ ಆಗಿ ಮಾತಾಡಬೇಡಿ ಸರ್ ಅವ್ರ ಜೊತೆಗೆ. ಕೆಲವೆಲ್ಲ ಏನೇನೋ ನಿಮ್ ವಿಚಾರ ಇಡುತ್ತಾರೆ, ಅದು ಪರ್ಸನಲ್ ಆಗಿ ಮಾತಾಡಬೇಕು. ನಾನು ರೂಲಿಂಗ್ ಕೊಡ್ತಾ ಇದ್ದೇನೆ ಅಧ್ಯಕ್ಷೆ. ಭಯ ಇದೆ ಸೀಟ್ ಮೇಲೆ, ಹೊಸ ಸೀಟ್ ಮಾಡಿಸಿದ್ದೀರಲ್ಲ, ಇನ್ನೊಂದ್ ಸ್ವಲ್ಪ ದಿನ ಕೂತ್ಕೊಬೇಕು ಅಂತ ಆಸೆನಾ, ಹೋಗ್ಬೇಕು ಅಂತ ಆಸೆನಾ? ಅಶೋಕ್, ನಾನು ಅವ್ರು ನನಗೆ ಹೇಳಿದ್ರೆ ನಿಮ್ಮಲ್ಲಿರೋ ಒಂದು 25-30 ಜನ ಶಿಫ್ಟ್ ಆಗ್ಬಿಡ್ತಾರೆ. ಅಸ್ಟ್ರಾಲಜರ್ ನನಗೇನು ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋರು ಒಂದು 25-30 ಜನ ಮತ್ತು ಕೆಲವು ದಳದವರೆಲ್ಲ ಈ ಕಡೆ ಶಿಫ್ಟ್ ಆಗುತ್ತೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಏನಪ್ಪ, ನಮ್ ದಳದವರು ಯಾರು ಬರಲ್ಲ ಗುರುವೇ. ಕರೆಕ್ಟ್ ಆಗಿ ಹೇಳಿದ್ದಾರೆ. ನಾನು ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ನನ್ನ ಸಹಮತಿ ಇದೆ. ಅವ್ರು ಯಾವ ಮಾಟ ಅವಾಗ ಹೇಳಿದ್ರು, ನೀವು BJP ಅವ್ರು ನನ್ನ ಕರೆದ್ರ ಅಂತ. ಜ್ಞಾನೇಂದ್ರ ಹೇಳಿಲ್ವಾ ನಿಮ್ಗೆ? ಮೋಸ್ಟ್ಲಿ ಅವ್ರು ನಮ್ ಕಡೆನೆ ಬರಂಗವ್ರೆ. ಅವಾಗ ನಾವು ಅವ್ರ ಜೊತೆ ಓದ್ತಿರಲ್ಲ. ಈಗ ಮುಂದಕ್ಕೆ ಹೋಗುವ. ಸುನೀಲ್ ಹೇಳ, ನೀನು ನಾನಲ್ಲಿ ಬರ್ತೀನಿ. ನೀವಿಬ್ರು ಪರ್ಸನಲ್ ಆಗಿ ಮಾತಾಡೋರು, ಯೋಗೇಶ್ವರ ಅವರೇ ಸಂಧಾನ ಪರ್ಸನಲ್ ಆಗಿ ಮಾತಾಡ್ಕೊಳ್ಳೋರು, ನಾವ್ ಯಾಕಂದ್ರೆ ಗಡ್ಡಿ ಬರೋದು. ಯೋಗೇಶ್ ನಮ್ ಸಿದ್ದರಾಮಯ್ಯನ ಕರೆಕ್ ಹೋಗಿದ್ದಂತೆ, ನಮ್ಮ ಇನ್ನೊಬ್ಬರನ್ನ ಯಾರು ಕರೆಕ್ ಹೋಗಿದ್ದ, ಬಂದ್ಬಿಡಿ ಅಂತ ಯಾರು ನೆನ್ನೆ ಹೇಳ್ತೀವಿ. ಇರ್ಲಿ, ಓಕೆ. ಅಧ್ಯಕ್ಷೆ, ಎಸ್.ಎಂ. ಕೃಷ್ಣರವರ ಆಳ್ತ